ಕೆಳಗೆ ಕೆಳಗೆ ಫೈರ್ ಮಾಡಿದೆ. ನೀನು ಅಷ್ಟೇ, ನೀ ಸಾಡಕ್ ಬತ್ತೀಯ ಡ್ಯೂಟಿ ಮಾಡಕ್ಕೆ, ನಾನು ಎಷ್ಟು ಅಷ್ಟೇ ನಡಿ ಮರ ಮಾಡ್ಸೋದು ಏನು ಮಾಡಿಸ್ತೀಯ ನೀನು ಮಗನೇ ನನಗೆ ನೀನು ಮಗನಾಗಿದ್ರೆ ಅನ್ಬೇಡ ಇನ್ನೊಂದ್ಸರಿ ಮತ್ತೆ ನೀನು ನನ್ನ ಕೈ ಮಾಡಿ ನನ್ನ ಗುಂಡಿ ಹಾಕ್ತೀಯ. ಅವಾಚ್ಯ ಶಬ್ದಗಳಿಂದ ಪರಸ್ಪರ ನಿಂದಿಸಿಕೊಂಡಿದ್ದಾರೆ ಪೊಲೀಸರು. ಮೈಸೂರಿನಲ್ಲಿ ಈ ಘಟನೆ ನಡೆದಿದೆ. ಮಗನೇ ಹೋಗೋ ಬಾರು ಅಂತ ನಡು ರೋಡಲ್ಲೇ ಬೈಗುಳಗಳ ಸುರಿಮಳೆಯನ್ನೇ ಸುರಿಸಿಕೊಂಡಿದ್ದಾರೆ. ದೇವರಾಜ್ ಠಾಣೆಯ ದಫೇದಾರ್ ಉಮೇಶ್ ಹಾಗೂ ಸಿಎಆರ್ ಪೊಲೀಸ್ ಧನಂಜಯ್ ನಡುವೆ ಗಲಾಟೆ ಆಗಿದೆ. ಕುತ್ತಿಗೆ ಪಟ್ಟಿ ಹಿಡಿದು ರಸ್ತೆಯಲ್ಲೇ ಎಳ್ದಾಡ್ಕೊಂಡಿದ್ದಾರೆ. ಶರ್ಟ್ ಹರಿದು ಪರಸ್ಪರ ಕಿತ್ತಾಡ್ಕೊಂಡಿದ್ದಾರೆ ಪೊಲೀಸರು. ಮೈಸೂರು ನಗರದ ವಸಂತ ಮಹಲ್ ಬಳಿ ಈ ಘಟನೆ ನಡೆದಿದೆ. ಪರಸ್ಪರ ಕಿತ್ತಾಡ್ಕೊಂಡ ಪೊಲೀಸರನ್ನ ಕಂಡು ಸಾರ್ವಜನಿಕರು ಛೀಮಾರಿ ಹಾಕಿದ್ದಾರೆ. ಕೆಳಗೆ ಫೈರ್ ಮಾಡಿವೆ, ಕೆಳಗೆ ಫೈರ್ ಮಾಡಿವೆ. ಯಾರು ಫೈರ್ ಮಾಡ್ತೀಯಾ, ಯಾರು ಫೈರ್ ಮಾಡ್ತೀಯಾ? ನೀನು ಅಷ್ಟೇ, ನಿಂದೇನದೆ ನೀನ್ ನೋಡ್ಬೇಕು. ನೀನ್ ಅದನ್ನ ಹೇಳು, ಅದನ್ನ ಹೇಳಿ. ನೀನು ಚಾಟ್ ನೀನ್ ಯಾರು ಜವಾಬ್ದಾರಿ? ಚಾಟ್ ಯಾರು ಜವಾಬ್ದಾರಿ? ಚಾಟ್ ಇಸ್ಕೊಡ್ಬೇಕಾದ ಯಾರು ಜವಾಬ್ದಾರಿ? ನೀನ್ ಚಾಟಕ್ ಬತ್ತೀಯ ಡ್ಯೂಟಿ ಮಾಡಕ್ಕೆ? ತಗೋ ಮತ್ತೆ ಹೋಗಿ ಇಸ್ಕೊ ಬಾ. ನಾನು ಯಾಕೆ ಇಸ್ಕೊ ಬರಲಿ? ನಾನು ಗಾಡಿ ಕೈ ಕೊಟ್ಟು ಹಿಡ್ದೋಗು ಅಂತೀಯ ನೀನು ಯಾವನ್ ಹೇಳಕ್ಕೆ? ಅದನ್ನ ಹೇಳು ನೀನು, ಅದನ್ನ ಹೇಳು. ಸ್ಟೇಷನ್ ಹತ್ರ ಗಾಡಿ ನಿಲ್ಲಿಸು ಅಂತ ಹೇಳು ಅಷ್ಟೇ. ಸ್ಟೇಷನ್ ಹತ್ರ ಗಾಡಿ ನಿಲ್ಲಿಸ್ತೀನಿ. ನಾನು 8 ವರ್ಷದಿಂದ ಮಾಡ್ತೀನಿ, 10 ವರ್ಷ. ನೀನು ಯಾವನು? ನೀನು ಯಾರು ಹೇಳಕ್ಕೆ? ಅದನ್ನ ಹೇಳಿದ್ಯಾ ನೀನು? ಲಾಗಾಗಿದೆ, ನೀನು ಹೇಳ್ರ ಲಾಗಾಗಿದೆ. ನಾನು ಎಷ್ಟು ವರ್ಷ ನಡಿ ಮರ ಮಾಡ್ಸೋದು ಏನು ಮಾಡಿಸ್ತೀಯ ನೀನು ಮಗನೇ ನನಗೆ? ನಾನು ನಿನಗೆ ಸೀನಿಯರ್ ಒಂದು ಗೌರವ ಕೊಡ್ತಿದ್ದೀನಿ, ತಗೋಬೇಕಾದನ ಅಷ್ಟೇ. ಸ್ಟೇಷನ್ ಅಂತ ನಿಲ್ಲಿಸೋನು ಸ್ಟೇಷನ್ ಅಂತ ನಿಲ್ಲಿಸ್ತೀನಿ. ನಿನಗೇನು ನಾನು ಮರ್ಯಾದೆ ಕೊಟ್ಟೆ ಮಾತಾಡ್ತಿರೋದು? ನಿನಗೂ ನಾನು ಹೇಳ್ಕೊಡ್ತೀನಿ ಮಾತಾಡಿಲ್ಲ. ನೀನೇ ನನ್ನ ರೊಚ್ಚ ಬಗ್ಗೆ ಮಾತಾಡೋದು, ನನ್ನ ಬಗ್ಗೆ ನೀನೇ ಮಾತಾಡೋದು. ಆಗ್ಲಿ ಬಿಡ ಮರಯ್ಯ, ನನಗೆ ಗೊತ್ತಿಲ್ವಾ? ಈಗ ಚಾಟ್ ಇಸ್ಕೋಬೇಕ ಜವಾಬ್ದಾರಿ ಯಾರ್ದು? ಕೇಳ, ನೀನ್ ಇನ್ಚಾರ್ಜ್ ಕೇಳು. ಅದೆಲ್ಲೂ ಸೈನ್ ಹಾಕಂಗಿಲ್ಲ, ನೀನ್ ನೋಡ್ಬೇಕಿತ್ತು. ಯಾರು ಜವಾಬ್ದಾರಿ? ಗಾಡಿ ಬಂದು ಕುತ್ಕೊಂಡ್ಮೇಲೆ ಜವಾಬ್ದಾರಿ ಯಾರ್ದು? ಸುಳ್ಳು ಹೇಳ್ತೇನೆ ನಡಿ. ನೀನ್ ಎಲ್ಲಿ ನಡಿಬೇಕು ಹೇಳಲ್, ನಿಲ್ಲಿಸ್ತೀನಿ ಗಾಡಿಯ. ನಡಿ. ಆಯ್ತು ಮಾಡ್ಸು, ನಿನ್ ಕೈಲಿ ತಾಕತ್ತಿ, ನೀ ಮಾಡ್ಸು. ನೀನು ಮಗನಾಗಿದ್ದೀನಿ ಅನ್ಬೇಡ ಇನ್ನೊಂದ್ಸರಿ. ನಿನಗೂ ನಾನು ಏಕೋಚನ ಮಾತಾಡಿಲ್ಲ ಆಯ್ತಾ? ಚಾಟ್ ಇಸ್ಕೋಬೇಕಾದ್ರೆ ಯಾರ್ದು? ಮತ್ತೆ ನೀನ್ ನನ್ನ ಕೈ ಮಾಡಿ ಬಟ್ಟೆ ನನ್ನ ಗುಂಡಿ ಹಾಕ್ತೀಯ? ನಾನು ಯಾಕೆ ತೋರಣ ಮರ? ಜವಾಬ್ದಾರಿ ನಿಂದು. ನೀನು ನಿಂದು ಜವಾಬ್ದಾರಿ. ಗಾಡಿಲಿ ಇನ್ಚಾರ್ಜ್ ಇರೋದು ನಿಂದು ಜವಾಬ್ದಾರಿ, ನಂದೆಲ್ಲ ಜವಾಬ್ದಾರಿ. ನೀನು ಹೋಗಿ ಇಸ್ಕೊ ಬರ್ಬೇಕು, ಚಾಟ್ ನೋಡ್ಕೋಬೇಕು, ಬೆಳಿಗ್ಗೆ ಏನು ಬಂದ ತಕ್ಷಣ ಮಾಡ್ಬೇಕಂತ ಕೆಲಸ ನಿಂದು. ನಾನಿರೋದು ಇನ್ಚಾರ್ಜ್ ಅನ್ನು ಗಾಡಿಯಿಂದ ತಕ್ಕ ಹೋಗು ಅಂದ್ರೆ ಅಂತ ತಕ್ಕ ಹೋಗೋ ಕೆಲಸ ಅಷ್ಟೇ ನಂದು. ನಂದು ಬಿಡ ಮಾರೆ, ನಿನ್ ಡ್ಯೂಟಿ ಏನು ನಿನ್ ಮಾಡು. ನನ್ಗಿರೋದು ಡ್ರೈವರ್ ಕೆಲಸ ಮಾಡ್ತೀನಿ. ಅದನ್ನೇ ಮತ್ತೆ ಡ್ರೈವರ್ ಚಾಟ್ ಇಸ್ಕೊಳಕ್ ನಾನು ಹೋಗ್ಲಾ? ಇಲ್ಲಿ ಚಾಟ್ ಇದೆಯೋ ಇಲ್ವೋ ಅಂತ ಯಾರು ನೋಡ್ಬೇಕಾಗಿರೋದು? ಚಾಟ್ ಇದೆಯೋ ಇಲ್ವೋ ನೋಡ್ಬೇಕಾದ್ರೆ ಯಾರು? ಮತ್ತೆ ನೀನ್ ನಂದು ಇಳಿ ಅಂತೀಯ? ನನ್ಗೆ ಗಾಡಿ ಡ್ರೈವರ್ ಜವಾಬ್ದಾರಿ, ಗಾಡಿ ಡ್ರೈವರ್ಗಿರೋದು, ಡ್ರೈವರ್ಗಿರೋದು ಆಯ್ತಾ? ನೀ ಸ್ಟೇಷನ್ ತಗ ಬಾ, ಪಾಯಿಂಟ್ಗೆ ಹೋಗ್ಬೇಕಾ, ಎಲ್ಲಿಗೆ ಹೋಗ್ಬೇಕು ಹೇಳಿದ ಜಾಕ್ ನಾನು ಹೋಗದೆ ಇದ್ದ ಕೇಳು. ನಿಮಗೆ ಡ್ಯೂಟಿ ಬಿಟ್ಟು ಹೊರಗಡೆ ಹೇಳಿದ್ರು, ಹೊರಗಡೆಗೆ ಹೋಗು ಅಂದ್ರೂ ಕಂಟ್ರೋಲ್ ರೂಮಿಂದ ಹೇಳಿ ನೀನು ಹೇಳಿದ್ರೆ ಹೋಗ್ಲೇಬೇಕು. ಅದು ನನ್ನ ಕೆಲಸ. ನಾನು ಸ್ಟಾರ್ಟಿಂಗ್ ಹೇಳಿದೆ ಚಾಟ್ ತಗೋ, ನನಗೆ ಯಾಕೆ ಹೇಳ್ತಿದ್ದೆ ಚಾಟ್ ತಗೋ ಅಂತ? ಪಾಠ ಬರ್ಕ್ ನಿಂದು. ನಾವು ವಾರಕ್ಕೊಂದ್ಸತಿ ಹಂಗಿಲ್ಲ. ಏನ್ ಸಮಾಚಾರ? ಆಯ್ತು, ಯಾವಾಗ ನೋಡ್ರೆ ಫೋನ್ ಇಟ್ಕೊ ಗಾಡಿ ಓಡಿಸ್ತಾನೆ.
ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.